ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ 2 ಯೋಜನೆಯಡಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಸ್ವಚ್ಛತಾ ಜಾಥಾ ಕಾರ್ಯಕ್ರಮಕ್ಕೆ ನಗರಸಭೆ ಆಯುಕ್ತ ನವೀನ್ ಚಂದ್ರ ಚಾಲನೆ ನೀಡಿದರು. ನಗರದ ಹಳೆ ಬಸ್ ನಿಲ್ದಾಣದಿಂದ ಆರಂಭಗೊಂಡ ಜಾಥಾ ಗಂಗಮ್ಮ ದೇವಸ್ಥಾನ ವೃತ್ತ, ಎಂಜಿ ರಸ್ತೆ, ಚಂಪಕ್ ವೃತ್ತ, ದೊಡ್ಡಪೇಟೆ ಹಾಗೂ ಶಾರದಾ ಚಿತ್ರಮಂದಿರ ರಸ್ತೆ ಮಾರ್ಗವಾಗಿ ನಗರಸಭೆ ಆವರಣದವರೆಗೂ ಸಾಗಿತು. ಜಾಥಾದಲ್ಲಿ ಶಾಲಾ ಮಕ್ಕಳು ನಾಮಫಲಕಗಳನ್ನು ಹಿಡಿದು ಸ್ವಚ್ಛತೆಯ ಘೋಷಣೆಗಳನ್ನು ಕೂಗಿದರು. ವಿಶೇಷವಾಗಿ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ಅನಾಹುತಗಳ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಲು ಪ್ಲಾಸ್ಟಿಕ್ ಶವಯಾತ್ರೆ ಎಂಬ ಅಣುಕು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ನಗರದ ಮಧ್ಯಭಾಗದಲ್ಲಿ ಶಾಲಾ ಮಕ್ಕಳಿಂದ ಸ್ವಚ್ಛತೆ ಕುರಿತು ಆಕರ್ಷಕ ಬೀದಿ ನಾಟಕ ಪ್ರದರ್ಶಿಸಲಾಯಿತು. ಪ್ಲಾಸ್ಟಿಕ್ ತ್ಯಜಿಸುವ ಬಗ್ಗೆ ಮತ್ತು ಕಸವನ್ನು ಮೂಲದಲ್ಲೇ ವಿಂಗಡಿಸುವ ಬಗ್ಗೆ ಮಕ್ಕಳು ಸಾರ್ವಜನಿಕರಿಗೆ ಪ್ರೇರಣೆ ನೀಡಿದರು. ಬಳಿಕ ನವೀನ್ ಚಂದ್ರ, ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ನಗರಸಭೆಯ ಕೆಲಸವಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಪ್ಲಾಸ್ಟಿಕ್ ಮುಕ್ತ ಕೋಲಾರ ನಿರ್ಮಾಣಕ್ಕೆ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ವಿಶೇಷ ನಮ್ಮ ಇತಿಹಾಸವನ್ನು ಇಟ್ಕೊಂಡು ನಾವು ಕೋಲಾರ ನಗರವನ್ನ ಕಸದ ನಗರವನ್ನಾಗಿ ಮಾಡೋದಕ್ಕೆ ಹೊರಟಿದ್ದೇವೆ. ಅದಕ್ಕಾಗಿ ಈ ಒಂದು ನಮ್ಮ ಘನತ್ಯಾಜ್ಯ ವಿಲೇವಾರಿ ಇದರಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮತ್ತು ಕಸವನ್ನ ವಿಂಗಡಿಸಿ ನೀಡಬೇಕು. ದೂರದರ್ಶನದೊಂದಿಗೆ ಶಿಕ್ಷಕಿ ಆಶಾ, ಕೋಲಾರವನ್ನು ಸ್ವಚ್ಛವಾಗಿಡಲು ಸಾರ್ವಜನಿಕರು ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕು ಎಂದು ಮನವಿ ಮಾಡಿದರು. ಮತ್ತೋರ್ವ ಶಿಕ್ಷಕಿ ಭಾಗ್ಯಲಕ್ಷ್ಮಿ, ಪ್ಲಾಸ್ಟಿಕ್ ಹಾಗೂ ಸ್ವಚ್ಛತೆಯ ಬಗ್ಗೆ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗಿದೆ ಎಂದರು. ನಗರದ ಎಲ್ಲಾ ಜನತೆಗೆ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕು ಅನ್ನುವಂತಹ ಒಂದು ಅರಿವನ್ನ ಈ ಬೀದಿ ನಾಟಕದ ಮೂಲಕ, ಜಾಥಾದ ಮೂಲಕ ತಿಳಿಸಿದ್ದಾರೆ. ಪೌರ ಕಾರ್ಮಿಕ ಶ್ರೀನಿವಾಸ್, ಮನೆಗಳಿಂದಲೇ ಕಸ ವಿಂಗಡಿಸಿಕೊಡುವ ಮೂಲಕ ಕೋಲಾರ ನಗರವನ್ನು ಸ್ವಚ್ಛವಾಗಿಡಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾವು ಮನೆಗಳಿಂದಲೇ ಸಹಕರಿಸ್ಕೊಟ್ಟು ಇದು ಕೊಟ್ಟರೆ ಅಲ್ಲಿ ಹಸಿ ಕಸ ಒಣ ಕಸ ಎಲ್ಲ ಬೇರ್ಪಡೆ ಮಾಡ್ಬೋದು, ಕವರ್ಸ್ ಎಲ್ಲ ಬೇರ್ಪಡೆ ಮಾಡ್ಬೋದು, ಪ್ಲಾಸ್ಟಿಕ್ ಎಲ್ಲ ಬೇರ್ಪಡೆ ಮಾಡ್ಬೋದು. ಅದು ಇದು ನಾವು ಮನೆಗಳಿಂದಲೇ ಇದು ಮಾಡಿಕೊಟ್ರೆ ನಾವು ಸ್ವಲ್ಪ ಬೇಗ